ರೂಪೇಶ್, ನಿಮ್ಮದೇ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತೇನಂದ್ರೆ ಎಲ್ಲ ಕಡೆ ಸ್ವಲ್ಪ ಶೆಟ್ಟಿಗಳದೇ ಸೌಂಡು. ನನಗೆ ಬೇರೆ ಹೇಳ್ತಾರೆ, ಅನುಶ್ರೀ ನೀವು ಬರೀ ಶೆಟ್ಟಿಯವ್ರದ್ದೇ ಇಂಟರ್ವ್ಯೂ ಮಾಡ್ತೀರಾ ಅಂತ. ಆ ಥರ ಏನಿಲ್ಲ, ನಾನು ರೂಪೇಶ್ ಶೆಟ್ಟಿದು ಫಸ್ಟ್ ಟೈಮ್ ಪ್ರೋಗ್ರಾಮ್ ಮಾಡ್ತಾ ಇರೋದು. ಓಕೆ, ಸಖತ್ ಸಕ್ಕು. ನೀವು ಯಾಕೆ ಇಟ್ಕೊಂಬಾರ್ದು ಸಕ್ಕು ಶೆಟ್ಟಿ ಅಂತ ಹೇಳ್ಬಿಟ್ಟು? ಆ ಏನ್ ಮಾಡಕ್ಕಾಗಲ್ಲ, ಶೆಟ್ಟಿ ಕಲೆಯಲ್ಲಿ ತುಂಬಾ ಗಟ್ಟಿ, ಓಕೆನಾ? ಹಾಗಾಗಿ ಗಟ್ಟಿಯಾಗಿ ನೆಲೆ ಊರ್ಬಿಟ್ಟಿದ್ದಾರೆ. ಅವ್ರ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದ್ದಿದ್ದು. ನಾನು ಮೊದಲನ ಕಾರ್ಯಕ್ರಮ ಮಾಡ್ತಿರೋದು ಅವ್ರಿಗೋಸ್ಕರ. ಅವರು ಕೂಡ ಕಿರುತೆರೆಯಲ್ಲಿ ನಿರೂಪಕರಾಗಿ, ಆರ್ಜೆ ಆಗಿ, ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡಿ, ಸಹ ಪಾತ್ರವನ್ನ ಮಾಡಿ, ಇವತ್ತು ಒಬ್ಬ ನಾಯಕ ನಟನಾಗಿ ತನ್ನ ಒಂದು ಛಾಪನ್ನ ಮೂಡಿಸಿ ಚಿತ್ರರಂಗದಲ್ಲಿ ಒಂದು ಹೊಸ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರಲ್ಲ. ಈ ರೀತಿ ಬೆಳೆಯುವಂಥ ಹೀರೋಗಳನ್ನ ನಾವು ಬೆಳೆಸ್ಬೇಕಂದ್ರೆ ಅವ್ರಿಗೆ ನಿಮ್ಮ ಚಪ್ಪಾಳೆಗಳ ಪ್ರೋತ್ಸಾಹ ಸಿಗಲೇಬೇಕು. ಬರಲಿ ಒಂದು ದೊಡ್ಡ ಚಪ್ಪಾಳೆ ಪ್ಲೀಸ್. ತುಳುನಾಡಲ್ಲಿ ನಮ್ಮ ರೂಪೇಶ್ ಶೆಟ್ಟಿ ಅವ್ರನ್ನ ನಾವೆಲ್ಲ ರಾಕಿಂಗ್ ಸ್ಟಾರ್ ಅಂತ ಕರಿತೀವಿ. ರಾಕಿಂಗ್ ಸ್ಟಾರ್ ಅಂದರೆ ಇಲ್ಲಿ ಕನ್ನಡದವ್ರಿಗೆ ಅಥವಾ ಭಾರತೀಯರಿಗೆ ರಾಕಿಂಗ್ ಸ್ಟಾರ್ ಅಂದರೆ ಯಶ್ ಸರ್ ಅಂತ ಇರುತ್ತೆ. ಆದರೆ ನೀವು ಯಾವ ರಾಕಿಂಗ್ ಸ್ಟಾರ್ಗಿಂತ ಕಮ್ಮಿಲ್ಲ. ಇದು ಯಶ್ ಸರ್ ಇದ್ದಿದ್ರು ಹೇಳಿ